ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಾಧನೆಯ ಹಾದಿ. ಸಾಧನೆಯ ಹಾದಿ. ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಸಿ ವಲಯ ಮಟ್ಟದ ಕ್ರೀಡೆಯಲ್ಲಿ ಸಾಧಿಸಿದ ಗೆಲುವಿನ ಯಶೋಗಾಥೆ ಕುರಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಉತ್ತರ ಬಡಾವಣೆ ಹಾಗೂ ಮಹಾಲಕ್ಷ್ಮಿ ಲೇಔಟ್, ಹಾಸನ. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ವಿವಿಧ ಪದಕಗಳನ್ನು ತಮ್ಮದಾಗಿಸಿಕೊಂಡಿರುವ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಎಚ್ ನಾಗವರ್ಧನ್, ಅವರ ಪೋಷಕರಾದ ಕವಿತಾ ಹಾಗೂ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ಎನ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಈ ಒಂದು ಸರಣಿ ಮಾಲಿಕೆಯಲ್ಲಿ ನಾವು ಐಸಿಎಸ್ಸಿ ಪಠ್ಯಕ್ರಮದಲ್ಲಿ ವಲಯ ಮಟ್ಟದ ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದುಕೊಂಡಿರತಕ್ಕಂತಹ ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ಮಾಡ್ತಾ ಇದ್ದೇವೆ. ಅವರ ಕ್ರೀಡಾ ಪಯಣ ಹೇಗಿತ್ತು ಮತ್ತು ಅಲ್ಲಿಯ ಅನುಭವಗಳು ಹೇಗಿತ್ತು, ಈ ಕ್ರೀಡೆಯಲ್ಲಿ ಅವರಿಗೆ ಭಾಗವಹಿಸಬೇಕು ಅನ್ನುವಂಥ ಹಂಬಲ ಹೇಗೆ ಬಂತು, ಇತ್ತೀಚಿನ ದಿವಸಗಳಲ್ಲಿ ಕ್ರೀಡೆಗೆ ಒಂದಷ್ಟು ಪ್ರೋತ್ಸಾಹ ಕಡಿಮೆ ಆಗ್ತಿರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಪೋಷಕರು ಹೇಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನು ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಂಚಿಕೊಳ್ತಾ ಇದ್ದಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಸ್ಕಾಲರ್ಸ್ ಶಾಲೆಯಲ್ಲಿ ಓದ್ತಾ ಇರತಕ್ಕಂತಹ ಎಚ್ ಟಿ ನಾಗವರ್ಧನ್ ಇವರ ಕ್ರೀಡಾ ಆಯ್ಕೆ ಕರಾಟೆಯಲ್ಲಿ ಒಂದು ವಲಯ ಮಟ್ಟಕ್ಕೆ ಹೋಗಿ ಅಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದು. ಅವರ ಒಂದು ಅನುಭವಗಳನ್ನು ನಾವು ಈಗ ಹಂಚಿಕೊಳ್ಳೋಣ. ನಮಸ್ತೆ ನಾಗವರ್ಧನ್. ನಮಸ್ತೆ. ಇವರ ತಾಯಿ ಶ್ರೀಮತಿ ಕವಿತಾ ಅವರು ನಮ್ಮೊಂದಿಗೆ ಇದ್ದಾರೆ. ಕವಿತಾ ಅವ್ರಿಗೂ ನಮಸ್ಕಾರ. ನಮಸ್ತೆ ಸರ್. ಚಂದ್ರಶೇಖರ್ ಸರ್, ತಮಗೂ ಕೂಡ ನಮಸ್ಕಾರ. ಕರಾಟೆ ಯಾಕಿಷ್ಟ ನಾಗವರ್ಧನ್? ನಾನು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಸ್ಕೂಲಲ್ಲಿ ಕರಾಟೆ ಕೋಚಿಂಗ್ ಕೊಡ್ತಿದ್ರು. ಅದನ್ನ ನೋಡ್ಕೊಂಡು ನಾನು ಸಪ್ರೇಟ್ ಕ್ಲಾಸಿಗೆ ಹೋಗದಾದ್ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಟೂರ್ನಮೆಂಟಿಗೆ ಹೋಗೋದೆಲ್ಲ ಮಾಡ್ತಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ನಂಗೆ ಕರಾಟೆ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಸ್ಕೂಲಲ್ಲಿ ಸ್ಟಾರ್ಟ್ ಆಗಿದ್ರಿಂದ ಅದನ್ನ ನೋಡ್ಕೊಂಡು ನಾನು ಇನ್ನೂ ಮಾಡಬೇಕು ಅಂತ ಬಂತು. ಅದಕ್ಕೆ ಕರಾಟೆ ಕಂಟಿನ್ಯೂ ಮಾಡ್ತಿದ್ದೀನಿ. ಕರಾಟೆ ಒಂದು ಕ್ರೀಡೆನಾ? ಹೌದು. ಮುಂಚೆ ಅದು ಮಾರ್ಷಲ್ ಆರ್ಟ್ಸ್ ಆಗಿತ್ತು, ಇವಾಗ ಒಲಿಂಪಿಕ್ಸಿಗೆ ಸೇರಿಸಿದ್ದಾರೆ. ಈಗ ಕರಾಟೆಯಲ್ಲಿ ಬೇರೆ ಬೇರೆ ಪ್ರಕಾರಗಳಿದಾವೆ, ಆಯ್ತಾ? ಯಾವ್ಯಾವ ಪ್ರಕಾರ ಇದಾವೆ ಗೊತ್ತಾ? ಗೊತ್ತು. ಕರಾಟೆನೆ ಒಂದು ಮಾರ್ಷಲ್ ಆರ್ಟ್ಸ್ ಇನ್ ಪ್ರಕಾರ. ಕರಾಟೆನಲ್ಲಿ ಕಥಾ ಮತ್ತೆ ಕುಮಿತೆ ಅಂತ ಇರತ್ತೆ. ಕಥಾ ಅಂದ್ರೆ ಇಮ್ಯಾಜಿನರಿ ಫೈಟ್, ಅಲ್ಲಿ ಸಿಲೆಬಸ್ ಎಲ್ಲ ಇರತ್ತೆ. ಒಬ್ಬೊಬ್ರನ್ನೇ ಬಿಡ್ತಾರೆ, ಅವರು ಸಿಲೆಬಸ್ ತಕ್ಕನಾಗಿ ಇಮ್ಯಾಜಿನೇಷನ್ ಅಲ್ಲಿ ಫೈಟ್ ಮಾಡಬೇಕು. ಕುಮಿತೆ ಅಂತ ಇರತ್ತೆ, ಅದ್ರಲ್ಲಿ ಇಬ್ಬಿಬ್ರನ್ನ ಬಿಡ್ತಾರೆ, ಇಬ್ಬಿಬ್ರು ಫೈಟ್ ಮಾಡಬೇಕು. ಅದ್ರಲ್ಲಿ ಪಾಯಿಂಟ್ಸ್ ಇರತ್ತೆ, ಕಿಕ್ ಮಾಡಿದ್ರಿಷ್ಟು, ಪಂಚ್ ಮಾಡಿದ್ರಿಷ್ಟು, ಬೀಳ್ಸ್ ಹೊಡೆದ್ರೆ ಎಷ್ಟು ಅಂತ. ಹಂಗೆ ರೆಫ್ರೀಸ್ ಎಲ್ಲ ಹಂಗೆ ಪಾಯಿಂಟ್ಸ್ ಕೊಡ್ತಾರೆ. ಇವೆರಡು ಕರಾಟೆನ ಪ್ರಕಾರಗಳು. ಈಗ ನೀವು ಮಾಡ್ತಾ ಇರೋಂಥದ್ದು ಯಾವುದು? ನಾನು ಕುಮಿತೆ ಮಾಡಿದ್ದೀನಿ, ಅದ್ರಲ್ಲಿ ಥರ್ಡ್ ಪ್ಲೇಸ್ ಬಂದಿರೋದು. ಕಥಾನು ಮಾಡ್ತೀರಲ್ವಾ? ಕಥಾನು ಮಾಡ್ತೀನಿ. ಈ ಒಂದು ಕರಾಟೆ ಹೇಗಿರುತ್ತೆ? ನಮಗೆಲ್ಲ ಒಂಥರ ಮೈ ಜುಮ್ಮ ಅನ್ಸುತ್ತೆ, ಯಾರಾದ್ರೂ ಕರಾಟೆ ಫೈಟ್ ಮಾಡ್ತಾರೆ ಅಂತ ಅಂದಾಗ. ನಿಜವಾಗ್ಲೂ ಹೊಡೆಸ್ಕೊಳ್ತೀರಾ ಹೆಂಗೆ? ಮುಂಚೆ ಎಲ್ಲ ಕರಾಟೆ ಹೆಂಗಿತ್ತು ಅಂದ್ರೆ ಹಾರ್ಡ್ ಫೈಟ್, ನಾಕ್ಔಟ್ ಮ್ಯಾಚ್ ಇತ್ತು. ಅದ್ರಿಂದ ಯಾರು ಅಷ್ಟ್ ಜನ ಹೋಯ್ತಿರ್ಲಿಲ್ಲ. ಇವಾಗ ಸ್ಪೋರ್ಟ್ಸ್ ಕನ್ವರ್ಟ್ ಆಗಿದ್ರಿಂದ ಸಾಫ್ಟ್ ಪಂಚಸ್, ಸಾಫ್ಟ್ ಕಿಕ್ ಅವೆಲ್ಲ ಇರತ್ತೆ. ಹಂಗಾಗಿ ಸ್ಪೋರ್ಟ್ಸಿಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಈಗ ಈ ಸಾಲಿನಲ್ಲಿ ಈ ಒಂದು ಸ್ಪರ್ಧೆಗೆ ಹೋದಾಗ ಕುಮಿತೆಯಲ್ಲಿ ಯಾವ ಪ್ರಶಸ್ತಿ ಬಂತು? ಕುಮಿತೆನಲ್ಲಿ ಥರ್ಡ್ ಪ್ಲೇಸ್ ಬಂತು. ಅದ್ರಲ್ಲಿ ಕ್ಯಾಟಗರಿಲಿ 16 ಮೆಂಬರ್ಸ್ ಇದ್ರು. ಅದ್ರಲ್ಲಿ ಇಬ್ರು ಜೊತೆ ಗೆದ್ದಿದ್ದೀನಿ, ಒಬ್ರು ಜೊತೆ ಸೆಮಿಫೈನಲ್ಗೆ ಹೋಗಿ ಸೋತೆ.
ಆಮೇಲೆ 3rd ಪ್ಲೇಸಿಗೆ ಮತ್ತೆ ಮ್ಯಾಚ್ ಬಿಟ್ರು, ಅದ್ರಲ್ಲಿ ಗೆದ್ದೆ. ಓಹೋ, ಹಾಗೆ. ಹಾಗೆ 2 ಪ್ರಶಸ್ತಿಗಳು ಬಂತು ಈ ಸಾರಿ ಅಲ್ವಾ? ಈ ಕರಾಟೆಯನ್ನ ಯಾಕೆ ಕಲ್ಸಿದ್ರಿ ಮಗನಿಗೆ ಕವಿತಾ ಅವರೇ? ಸರ್ ಅವ್ರಿಗೆ ಚಿಕ್ಕದಿಂದ ಸ್ವಲ್ಪ ಬ್ರೀದಿಂಗ್ ಇಶ್ಯೂ ಕಷ್ಟ ಆಗ್ತಿತ್ತು ಅವನಿಗೆ. ಇದರಲ್ಲಿ ಸ್ವಲ್ಪ ಬ್ರೀದಿಂಗ್ ಎಕ್ಸರ್ಸೈಸ್ ಜಾಸ್ತಿ ಕರಾಟೆನಲ್ಲಿ. ಅವ್ರು ಯಾವ್ದೇ ಒಂದು ಕಥಾ ಮಾಡ್ಬೇಕಾಗ್ಲಿ ಮೈನ್ ಇರೋದೇ ಅದು ಬ್ರೀತಿಂಗ್ ಬ್ಯಾಲೆನ್ಸ್ಡ್ ಆಗಿ ಇದ್ ಮಾಡ್ತಾರೆ. ಹಾಗಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಂಗಿನ್ನ ಇಷ್ಟ ಆಗ್ತಿತ್ತು, ಬಂದ್ ಹೇಳೋರು ಅಮ್ಮ ಚೆನ್ನಾಗಿದೆ ಹೀಗಿದೆ ಹಾಗಿದೆ ಅಂತ. ಹಾಗಾಗಿ ಸ್ಕೂಲಲ್ಲೂ ಇಷ್ಟಪಟ್ಟು ಕಲಿತಿದ್ರಿಂದ ಹೊರಗಡೆನೂ ಒಂದಷ್ಟು ಎಕ್ಸ್ಟ್ರಾಸ್ ಇರ್ಲಿ ಅಂತ ಹೇಳಿ ಸೇರ್ಸಿದ್ವಿ. ಸ್ವಲ್ಪ ಕಷ್ಟ ಸ್ಟಾರ್ಟಿಂಗ್ ಎಲ್ಲ ಏನನ್ಸೋದು, ಏನೋ ಒಂದಷ್ಟು ಬ್ರೀದಿಂಗ್ ಅಲ್ವಾ ಅದೊಂದು ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಸೇರ್ಸಿದ್ವಿ. ಕೊನೆಗಲ್ಲೆಲ್ಲ ಕುಮಿತೆ ಎಲ್ಲ ಆಡಕ್ ಹೋದಾಗ ನಮ್ಮನ್ನ ಒಳಗಡೆ ಬಿಡ್ತಿರ್ಲಿಲ್ಲ. ಫಸ್ಟ್ ನೋಡುವಾಗ ತುಂಬಾ ಭಯ ಆಗೋದು ಅವೆಲ್ಲ ಫೈಟ್ ಆಡುವಾಗ ನೋಡುವಾಗ. ಬಟ್ ಅವ್ರು ಎದುರುಕೊಳ್ಳಲ್ಲ, ಅವ್ರಿಗೆ ಇಲ್ಲ ಅಮ್ಮ ಏನಾಗಲ್ಲ ಅಂತ. ಕೆಲವೊಂದ್ಸಲ ಏಟ್ ಆಗತ್ತೆ, ಆ ತರದ್ದೆಲ್ಲ ಆಡ್ಬೇಕಾದ್ರೆ ಏಟ್ ಆಗುತ್ತೆ. ಆದ್ರೂ ತುಂಬಾ ಖುಷಿಯಿಂದ ಇಂಟ್ರೆಸ್ಟ್ ಪಟ್ಟು ಆಡ್ತಾರೆ. ನನ್ನ ಇಂಟೆನ್ಷನ್ ಫಸ್ಟ್ ಆ ತರ ಇತ್ತು, ಬಟ್ ಇವಾಗ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಅದ್ರಲ್ಲೇ ಅವ್ನಿಗೆ ಎಲ್ಲಾ ತರ ಗೇಮ್ಸ್ ಆಡ್ತಾರೆ. ಬಟ್ ಇದು ತುಂಬಾ ಇಷ್ಟಪಟ್ಟು ಆಡ್ತಾರೆ ಅಂದಾಗ ಯೂಸ್ ಆಗತ್ತೆ, ಹೆಲ್ದಿ ಆಗಿರ್ತಾರಲ್ಲ ಒಂದು ಮೇನ್ ಅನ್ನೋ ಒಂದು ಇಂಟೆನ್ಷನ್ ತುಂಬಾ ಜಾಸ್ತಿ. ಈಗ ಬೇರೆ ಕ್ರೀಡೆಗಳ ತರ ಇದನ್ನು ಪ್ರತಿ ದಿವಸನೂ ಅಭ್ಯಾಸ ಮಾಡ್ಬೇಕಾ ಹೇಗೆ? ಅಂದ್ರೆ ವೀಕ್ಲಿ 3 days ಇರುತ್ತೆ ಸರ್. ವೀಕ್ಲಿ 3 days ಅಂದ್ರೆ ವಾರದಲ್ಲಿ 3 ದಿವಸ ಅಭ್ಯಾಸವನ್ನ ಮಾಡ್ಬೇಕಾಗುತ್ತೆ. ಹೌದು. ಹಂಗಾಗಿ ಕರಾಟೆಯನ್ನ ಆಯ್ಕೆ ಮಾಡ್ಕೊಂಡ್ರೆ ಓದಿಗೆ ತುಂಬಾ ತೊಂದರೆ ಆಗೋದಿಲ್ವಾ ನಾಗವರ್ಧನ್? ಹಂಗೇನಿಲ್ಲ, ಕರಾಟೆಗೆ ಹೋಗ್ ಬಂದ್ರೆ ಸುಸ್ತಾಗಿರತ್ತೆ, ಒಂದ್ ಸ್ವಲ್ಪ ಕಷ್ಟ ಆಗತ್ತೆ, ಆದ್ರೂ ಓದ್ಬೋದು. ಈಗ ಪ್ರಾಕ್ಟೀಸ್ ಅಂದ್ರೆ 3 ದಿವಸ ಮಾಡಿದ್ರು ಕೂಡ ಎಷ್ಟು ಹೊತ್ತಿರುತ್ತೆ? 3 ದಿವಸ 1 ಅವರ್ ಇರುತ್ತೆ. ಅದಾದ್ಮೇಲೆ ಸ್ಕೂಲಲ್ಲಿ ವೀಕ್ಲಿ ಒನ್ಸ್ ಇರುತ್ತೆ 1.5 hour. ಶಾಲೆನಲ್ಲೂ ಹೇಳ್ಕೊಡ್ತಾರಲ್ವಾ? ಸರ್, ಶಾಲೆನಲ್ಲಿ ಕರಾಟೆ ಕ್ರೀಡೆನ ಯಾಕೆ ಕಲಿಸ್ತಾ ಇದ್ದೀರಾ? ಕರಾಟೆ ಜೊತೆ ಬೇರೆ ಬೇರೆ ಇದೆ ಸರ್. ಸ್ಕೇಟಿಂಗ್ ಇದೆ, ಕರಾಟೆ ಇದೆ, ಟೈಕ್ವಾಂಡೋ ಇದೆ, ಮ್ಯೂಸಿಕ್ಸ್ ಎಲ್ಲ ಕೋಕರಿಕ್ಯುಲರ್ ಪಾರ್ಟ್ ಅವೆಲ್ಲ. ಕರಾಟೆ ಇನ್ಸ್ಟ್ರಕ್ಟರ್ಸ್ ಗಳು ಚೆನ್ನಾಗಿದ್ದಾರೆ ಹಾಸನಲ್ಲಿ. ನಮ್ಮ ಸ್ಕೂಲ್ಗೂ ಮಹೇಶ್ ಅಂತ ಬರ್ತಾರೆ, ಅವ್ರ ಟೀಮು. ಅವರು 1.5 hour ಕರಾಟೆ ಇರುತ್ತೆ ಸರ್. ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ 2 ಮಕ್ಳಿಗೂ ಮಾಡ್ತೀವಿ. ಹಂಗಾಗಿ ಮಕ್ಳಿಗೆ ಇಂಟ್ರೆಸ್ಟ್ ಬರಕ್ ಶುರುವಾಗಿ ಹೊರಗಡೆನೂ ಹೋಗಿ ಕೋಚಿಂಗ್ ತಗೊಂಡು ಈಗೆಲ್ಲ ಹಂತ ಮಟ್ಟಕ್ಕೆ ಬರ್ತಾರೆ. ಈಗ ಎಷ್ಟು ಮಕ್ಳು ಕರಾಟೆ ಕಲಿತಾರೆ ನಿಮ್ಮ ಶಾಲೆನಲ್ಲಿ? ಶಾಲೆನಲ್ಲಿ ಎಲ್ಲರೂ ಕಲಿತಾರೆ, ಆದ್ರೆ ಇಂಟ್ರೆಸ್ಟ್ ಬರೋದು ಕೆಲವರಿಗೆ ಬಂದು ಹೊರಗಡೆ ಹೋಗಿರ್ತಾರೆ, ಇನ್ ಕೆಲವರು ಅಲ್ಲೇ ಕಂಟಿನ್ಯೂ ಮಾಡ್ತಿರ್ತಾರೆ. ಈಗ ನೀನು ಹೆಂಗೆ ಸೆಲೆಕ್ಟ್ ಆದೆ? ಎಲ್ಲರೂ ಕಲಿತಾರೆ, ಆದ್ರೂ ನೀನ್ ಹೆಂಗೆ ಸೆಲೆಕ್ಟ್ ಆದೆ ಇದಕ್ಕೆ? ನಾನು ಇಂಟ್ರೆಸ್ಟ್ ಬಂದ್ಬಿಟ್ಟು ಆಚೆ ಕಡೆ ಕ್ಲಾಸಿಗೆ ಹೋದೆ. ಆಮೇಲೆ ಸಖತ್ ಫೋಕಸ್ ಎಫರ್ಟ್ ಎಲ್ಲ ಕೊಟ್ಟು ಸೆಲೆಕ್ಟ್ ಆಗಿದೆ. ಮಗನ್ನ ಕರಾಟೆಗೆ ಕಳಿಸ್ಲಿಕ್ಕೆ ನಿಮ್ಗೆ ಮತ್ತೆ ನಿಮ್ಮ ಮನೆಯವ್ರಿಗೆ ಮನಸ್ಸು ಒಪ್ತಾ? ಅದೇ ಸರ್, ಫಸ್ಟ್ ಬ್ರೀದಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಅಂದ್ಕೊಂಡು ಕಲಿತಾ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ನೋಡಕ್ಕೆ ಹೇಗೆಂದ್ರೆ ಇವಾಗಿನ ಮಕ್ಕಳು ಹೊರಗಡೆ ಜಾಸ್ತಿ ಆಡಲ್ಲ, ಮನೇಲಿ ಕುತ್ಕೊಂಡ್ರೆ ಟಿವಿ ಬಿಟ್ರೆ ಮೊಬೈಲು ಈ ತರದ್ದೆಲ್ಲ ಜಾಸ್ತಿ ಇರುತ್ತೆ. ಇದು ಫಿಸಿಕಲಿ ತುಂಬಾ ಚೆನ್ನಾಗಿ ಅವನು ಬಿಲ್ಡ್ ಆಗ್ತಾನೆ ಅನ್ನೋದು ಒಂದು ಆಸೆ ಇತ್ತು. ಮನೆಯವ್ರದ್ದು ಸಪೋರ್ಟ್ ಇದೆ ಸರ್, ಅವರು ಎಕ್ಸ್ ಆರ್ಮಿ, ಹಾಗಾಗಿ ಅವ್ರಿಗೂ ಅದೇ ಇದರಿಂದ ಫಿಸಿಕಲಿ ಅವರು ಚೆನ್ನಾಗಿದ್ದಾಗ ಬಂದಿದ್ರಿಂದ ಅವ್ರಿಗೆ ತುಂಬಾ ಇಂಟ್ರೆಸ್ಟ್, ಅವ್ರಿಗೂ ಇಷ್ಟ. ಹಾಗಾಗಿ ಅವನು ಇಂಟ್ರೆಸ್ಟ್ ಇದ್ದಾಗ ಸೊ ನಮ್ಗೂ ತೊಂದರೆ ಇಲ್ಲ. ಇನ್ನೊಂದೇನಂದ್ರೆ ಓದಿನ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬೇಕೇ ಬೇಕು. ನಾವು ಬರೀ ಓದು ಅಂತ ಅನ್ನಕ್ಕಾಗಲ್ಲ, ಬಟ್ ಅದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆದ್ರೆ ಮಕ್ಳಿಗೆ ಒಂಥರ ಮೈಂಡ್ ಫ್ರೆಶ್ ಇರುತ್ತೆ, ಏನೊಂದಕ್ಕೂ ತುಂಬಾ ಬೆಳಿತಾರೆ, ಬೌದ್ಧಿಕವಾಗಿ ಬೆಳಿತಾರೆ. ಹಾಗಾಗಿ ನಮಗೂ ತುಂಬಾ ಇಂಟ್ರೆಸ್ಟ್ ಇತ್ತು. ನಾಗವರ್ಧನ್, ಈಗ ಕರಾಟೆ ಜೊತೆಗೆ ಬೇರೆ ಇನ್ಯಾವ್ಯಾವ ಆಟಗಳು ಇಷ್ಟ ನಿಂಗೆ? ನನಗೆ ಕರಾಟೆ ಜೊತೆಗೆ ಚೆಸ್ಸು, ಕ್ರಿಕೆಟು ಮತ್ತೆ ಅಥ್ಲೆಟಿಕ್ಸ್ ಇಷ್ಟ. ಆದ್ರೆ ನಾನು ಅವೆಲ್ಲದಕ್ಕೂ ಸಪರೇಟ್ ಕ್ಲಾಸಿಗೆ ಹೋಗಲ್ಲ, ಆದ್ರೆ ಇಷ್ಟ ಇದೆ ಆಡ್ತೀನಿ. ಕರಾಟೆ ಒಂದಕ್ಕೆ ಸ್ಪೆಷಲ್ ಕ್ಲಾಸಿಗೆ ಹೋಗಿ ಅಲ್ಲಿ ಕಲಿಯುವಂಥದ್ದು ನಡೀತಾ ಇದೆ ಅಲ್ವಾ? ಈ ಸಾರಿ ಕಾಂಪಿಟೇಷನ್ಸ್ ವಲಯ ಮಟ್ಟದ್ದು ಎಲ್ಲಿತ್ತು ನಿಮ್ಗೆ? ನಮಗೆ ಈ ಸತಿ ಉಡುಪಿಲಿತ್ತು. ಉಡುಪಿನಲ್ಲಿ ಶ್ರೀ ಸಿದ್ಧಿವಿನಾಯಕ ರೆಸಿಡೆನ್ಷಿಯಲ್ ಸ್ಕೂಲ್ ಅವರು ಹಾಸ್ಟ್ ಮಾಡಿದ್ರು. ಅಲ್ಲಿ ಕರಾಟೆ ಟೂರ್ನಮೆಂಟ್ ಇತ್ತು. ಈ ಸತಿ ಟೂರ್ನಮೆಂಟ್ ಇತ್ತು. ತುಂಬಾ ಜನ ಬಂದಿದ್ರು ಅಲ್ಲಿಗೆ? ತುಂಬಾ ಜನ ಬಂದಿದ್ರು. ಅಂಡರ್ 17 ಅಂದ್ರೆ ಅದ್ರಲ್ಲೂ ವೇಟ್ ಕ್ಯಾಟಗರೀಸ್ ಎಲ್ಲ ಇರುತ್ತೆ. ನಮ್ ವೇಟ್ ಕ್ಯಾಟಗರಿಲಿ 16 ಮೆಂಬರ್ಸ್ ಬಂದಿದ್ರು. 16 ಮೆಂಬರ್. ನಿಂದೇನ್ ವೇಟ್ ಕ್ಯಾಟಗರಿ? ನನ್ ವೇಟ್ ಕ್ಯಾಟಗರಿ 35 to 40 35 to 40 kgs ಅಲ್ವಾ? ಅಂಡರ್ 17. ಈಗ ನಿನ್ಗೆ ಕಾಂಪಿಟೇಟರ್ ಆಗಿ ಬಂದಿದ್ದವರು ನಿನ್ಗಿಂತಲೂ ದಪ್ಪಗಿದ್ರೋ ಉದ್ದಕ್ಕಿದ್ರೋ ಹೆಂಗೆ? ಇಲ್ಲ, ನನ್ನಷ್ಟೇ ಸಣ್ಣ ಇದ್ರು, ಆದ್ರೆ ಉದ್ದ ಇರ್ತಾ ಇದ್ರು. ಅಂತಂದ್ರೆ ಕರಾಟೆ ಮಾಡೋರು ಯಾರು ದಪ್ಪ ಆಗೋದಿಲ್ಲ ಅನ್ಸುತ್ತಲ್ವಾ? ಇಲ್ಲ, ಆಯ್ತಾರೆ, ಆದ್ರೂ ಅವ್ರ ಬಾಡಿ ಮೇಲೆ ಡಿಪೆಂಡ್. ಕಾಂಪಿಟೇಷನ್ಗೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ಹೇಗೆ ತರಬೇತಿಯನ್ನ ಕೊಟ್ರು ಅಂತಂದ್ರೆ ಕಾಂಪಿಟೇಷನ್ಗೋಸ್ಕರ ಹೇಗೆ ಹೇಳ್ಕೊಟ್ರು ನಿಮ್ಮ ಟೀಚರ್? ಇಲ್ಲಿ ಹೆಂಗೆ ಅಂದ್ರೆ ಕರಾಟೆ ಅಂದ್ರೆ ಅದು ಸುಮ್ನೆ ಕಥಾ ಕುಮಿತ ಅಷ್ಟೇ ಅಲ್ಲ, ಅದ್ರ ಜೊತೆ ಎಕ್ಸಸೈಸ್, ಫಿಸಿಕಲಿ ಎಕ್ಸಸೈಸ್ ತುಂಬಾ ಜಾಸ್ತಿ ಇರತ್ತೆ.
ಎಕ್ಸಸೈಸ್ ಜಾಸ್ತಿ ಕೊಟ್ಟು ಮತ್ತೆ ಇದಕ್ಕಂತಾನೆ ಸಪ್ರೇಟಾಗಿ ಟ್ರೈನ್ ಮಾಡಿದ್ರು. ಸಪ್ರೇಟಾಗಿ ಟ್ರೈನ್ ಮಾಡ್ತಾರೆ. ಏನೇನು ಹೇಳ್ಕೊಟ್ರು ಅಲ್ಲಿ, ಹೆಂಗಿರ್ಬೇಕು, ಹೇಗೆ ಮಾಡಬೇಕು ಅನ್ನೋ ಅಂಥದ್ದೆಲ್ಲದನ್ನು ಹೇಳ್ಕೊಟ್ರೆ ಹೇಗೆ? ಅಲ್ಲಿ ಏನೇನು ರೂಲ್ಸ್ ಇರುತ್ತೆ, ಡಿಸಿಪ್ಲಿನಲ್ಲಿ ಇರಬೇಕು ಅಲ್ಲಿ, ಆ ರೀತಿ ಎಲ್ಲ ಹೇಳ್ಕೊಟ್ರು. ಏನು ಡಿಸಿಪ್ಲಿನ್ ಅಂತಂದ್ರೆ ಹೆಂಗಿರ್ಬೇಕು? ಅಲ್ಲಿ ಹೋಗಿದ ಕಡೆ ಎಲ್ಲ ಹೆಂಗೆಂಗೋ ಆಡಬಾರ್ದು, ಸುಮ್ಮನಿರ್ಬೇಕು, ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು, ಇವೆಲ್ಲನೂ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಸರ್, ಈಗ ಸಾಮಾನ್ಯವಾಗಿ ಬೇರೆ ಕ್ರೀಡೆಗಳನ್ನು ನೋಡ್ತೀವಿ, ಅದು ತಾಲೂಕು ಮಟ್ಟ ಆಗಿರ್ಬೋದು, ಜಿಲ್ಲಾ ಮಟ್ಟ ಆಗಿರ್ಬೋದು, ರಾಜ್ಯ ಮಟ್ಟ ಆಗಿರ್ಬೋದು, ಒಂದೇ ಕಡೆ ನಡೆಯುತ್ತೆ ಸಾಮಾನ್ಯವಾಗಿ. ಆದ್ರೆ ನಿಮ್ಮ ICSE ಅಲ್ಲಿ ಬೇರೆ ಬೇರೆ ಕಡೆ ನಡೆಯುತ್ತೆ. ಒಂದು ಶಿವಮೊಗ್ಗದಲ್ಲಿರುತ್ತೆ, ಒಂದು ಉಡುಪಿಯಲ್ಲಿರುತ್ತೆ, ಒಂದು ಚಿಕ್ಕಮಂಗ್ಳೂರಲ್ಲಿರುತ್ತೆ. ಎಲ್ಲದನ್ನು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಸರ್? ಮತ್ತೆ ಯಾಕೆ ಈ ರೀತಿ ಬೇರೆ ಬೇರೆ ಸ್ಥಳಗಳು ಯಾಕೆ? ಇದರಲ್ಲಿ ಏನಾಗುತ್ತೆ ಅಂದ್ರೆ ಸರ್, ICSE ನಮಗೆ ಡಿಪಾರ್ಟ್ಮೆಂಟ್ ಅವರೇ ನಡೆಸಲ್ಲ ಸ್ಪೋರ್ಟ್ಸ್ನ, ಶಾಲೆಯವರೇ ನಡೆಸ್ತಾರೆ. ಯಾರು ಹೋಸ್ಟ್ ಮಾಡ್ತಾರೆ ಅವರು ಯಾರ್ಯಾರಿಗೆ ಯಾವ್ಯಾವ ಇಷ್ಟ ಅದನ್ನ ಹೋಸ್ಟ್ ಮಾಡ್ತಾರೆ ಸರ್. ಅಥವಾ ಯಾವ್ದು ಫೀಸಿಬಿಲಿಟೀಸ್ ಇರುತ್ತೆ, ಮಾಡೋಂಥ ಅವಕಾಶಗಳು ಹೇಗಿರುತ್ತೆ ಅದನ್ನೆಲ್ಲ ನೋಡಿ ನಾವು ತಗೊಳ್ತೀವಿ, ನಾವೇ ಹೋಸ್ಟ್ ಮಾಡ್ತೀವಿ ಅಂತ. ನಾವು ಲಾಸ್ಟ್ ಇಯರ್ ಕೇರಮ್ ಹೋಸ್ಟ್ ಮಾಡಿದ್ವಿ, ಈ ಸತಿ ಸ್ಕೇಟಿಂಗ್ ಹೋಸ್ಟ್ ಮಾಡ್ತಿದ್ದೀವಿ, ನೆಕ್ಸ್ಟ್ ಇಯರ್ ಫುಟ್ಬಾಲ್ ಮಾಡ್ತೀವಿ. ಆ ಥರ ಯಾರ್ಯಾರು ಯಾವ್ಯಾವ ಸ್ಕೂಲ್ ಪ್ರಿನ್ಸಿಪಲ್ಸ್ಗಳು ಇಂತಿಂಥ ಗೇಮ್ನ ಹೋಸ್ಟ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿ ಅದಕ್ಕೊಂದು ಮೀಟಿಂಗ್ ಇರುತ್ತೆ ಸರ್. ಆ ಝೋನಲ್ ಲೆವೆಲ್ ಮೀಟಿಂಗಲ್ಲಿ ಡಿಸೈಡ್ ಆಗ್ತದೆ. ಮೆಜಾರಿಟಿ ಆಂಬರ್ ವ್ಯಾಲಿ ಚಿಕ್ಕಮಗಳೂರು ಅವ್ರು ಹೋಸ್ಟ್ ಮಾಡ್ತಾರೆ, ಅವ್ರು ಬಿಟ್ಟರೆ ನಾವು ಹೋಸ್ಟ್ ಮಾಡ್ತೀವಿ. ಶಿವಮೊಗ್ಗದವ್ರು ಹೋಸ್ಟ್ ಮಾಡ್ತಾರೆ, ಸೆಂಟ್ ಜೋಸೆಫ್ ಅಕ್ಷರಧಾಮ ಅಂತ ಇದೆ ಅಲ್ಲಿ. ಉಡುಪಿ, SRS, ಸಿದ್ಧಿವಿನಾಯಕ ರೆಸಿಡೆನ್ಷಿಯಲ್, ಮಂಗಳೂರು, ಇವರೆಲ್ಲರೂ ಹೋಸ್ಟ್ ಮಾಡ್ತಾರೆ. ಮತ್ತೆ ಎಲ್ಲ ಕಡೆ ಬೇರೆ ಸ್ಪೋರ್ಟ್ಸ್ಗಳು ಒಂದಿನದಲ್ಲಿ ತಾಲೂಕ್ ಲೆವೆಲ್ ಮುಗಿದೋಗುತ್ತೆ, ಒಂದಿನದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಮುಗಿದೋಗುತ್ತೆ, ಒಂದಿನದಲ್ಲಿ ಸ್ಟೇಟ್ ಲೆವೆಲ್ ಮುಗಿದೋಗುತ್ತೆ. ನಮ್ದು ICSE ತಿಂಗಳಾನ್ಗಟ್ಲೆ ನಡೆಯುತ್ತೆ ಸರ್. ಅಥ್ಲೆಟಿಕ್ಸ್ ಒಂದು ದಿವಸ ಸಪ್ರೇಟ್ ಆಗಿ ನಡೆಸ್ತಾರೆ, ಫುಟ್ಬಾಲ್ ಒಂದು ದಿವಸ ಸಪ್ರೇಟ್ ಆಗಿ, ಕ್ರಿಕೆಟು, ಸ್ವಿಮ್ಮಿಂಗು, ಆ ಥರ. ನಮಗೆ June 1 ಶುರುವಾಗಿರೋದು, ಮೊನ್ನೆ ಮುಗ್ದಿರೋದು ಸರ್. ತಿಂಗಳು ಪೂರ್ತಿ ಆಟ ಆಡ್ತಿರ್ತಾರೆ. ಮತ್ತೆ ಸುತ್ತದಂಗೂ ಆಗುತ್ತೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡೋದಾಗೆ ಓದೋದು ಸಾಮಾನ್ಯ ಓದ್ತಾರೆ. ICSE ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೆ. ಇದೊಂದು ಆಪರ್ಚುನಿಟಿ ಬೇರೆ ಬೇರೆ ಜಿಲ್ಲೆ ಸುತ್ತಕ್ಕೆ, ರಾಜ್ಯ ಸುತ್ತಕ್ಕೆ. ಈಗ ರೀಜನಲ್ಸ್ ಎಲ್ಲ ಆಗ್ಬಿಟ್ರೆ ನೆಕ್ಸ್ಟ್ ನ್ಯಾಷನಲ್ಸ್ SGF5 ಹೋಗ್ಬೇಕಾದ್ರೆ ಬೇರೆ ಸ್ಟೇಟಿಗೆ, ಬೇರೆ ಬೇರೆ ಲೆವೆಲಲ್ಲಿ ಹೋಗ್ತಾರೆ. ಆಗ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ ಇನ್ನೂ ಹೈಯರ್ ಅಚೀವ್ ಮಾಡಂಗೆ ಆಗುತ್ತೆ ಸರ್. ಕರಾಟೆಗೆ ಸಂಬಂಧಪಟ್ಟ ಹಾಗೆ ನಾಗವರ್ಧನ್ ಇನ್ನು ಏನು ಸಾಧನೆ ಮಾಡಬೇಕು ಅಂತ ಆಸೆ ಇದೆ? ನಾನು ಕರಾಟೆನಲ್ಲಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಮಾಡಬೇಕು ಅಂತ ಆಸೆ ಇದೆ. ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕು, ಇಂಡಿಯಾಗೆ ಮೆಡಲ್ ಎಲ್ಲ ತರಬೇಕು ಅನ್ನೋದೊಂದು ಆಸೆ ಇದೆ. ಒಳ್ಳೆಯದು ನಾಗವರ್ಧನ್, ನಿನ್ನ ಆಸೆಗಳು ಏನಿದ್ದಾವೋ ಅವೆಲ್ಲವೂ ಕೂಡ ಈಡೇರಲಿ. ಅದಕ್ಕೆ ತಕ್ಕದಾದಂಥ ಶ್ರಮವನ್ನು ನೀನು ಕೂಡ ಹಾಕಬೇಕು. ಆ ಮೂಲಕ ಈಡೇರಲಿ. ಈ ಮೂಲಕ ನಿಮಗೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಶಾಲೆಗೆ, ನಮ್ಮ ಹಾಸನಕ್ಕೆ ಹೆಸರು ಬರುವಂತಾಗಲಿ ಅಂತ ಹರಿಸ್ತಾ, ಈ ಒಂದು ವಲಯ ಮಟ್ಟದಲ್ಲಿ ಏನು ಈ ಸಾರಿಯ ಬಹುಮಾನ ಬಂದಿದೆಯೋ ಅದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ನಿನ್ನ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ, ತಮ್ಮ ತಾಯಿಯವರಿಗೆ ಹಾಗೂ ಚಂದ್ರಶೇಖರ್ ಸರ್ಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ವಿವಿಧ ಪದಕಗಳನ್ನು ತಮ್ಮದಾಗಿಸಿಕೊಂಡಿರುವ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ H. ನಾಗವರ್ಧನ್, ಅವರ ಪೋಷಕರಾದ ಕವಿತಾ ಹಾಗೂ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾ. H.N. ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಅರಕಲಗೂಡು ಬಿ. ಮಧುಸೂದನ್. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579. ಇದುವರೆಗೆ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ವಲಯ ಮಟ್ಟದ ಕ್ರೀಡೆಯಲ್ಲಿ ಸಾಧಿಸಿದ ಗೆಲುವಿನ ಯಶೋಗಾಥೆ ಕುರಿತ ಸರಣಿ ಕಾರ್ಯಕ್ರಮ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಉತ್ತರ ಬಡಾವಣೆ ಹಾಗೂ ಮಹಾಲಕ್ಷ್ಮಿ ಲೇಔಟ್, ಹಾಸನ.